ಸಿಎಂ ಸಿದ್ದರಾಮಯ್ಯ ವಿರುದ್ಧ 5,000 ಕೋಟಿ ಬೇನಾಮಿ ಆಸ್ತಿಯ ಬಾಂಬ್ ಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ 5,000 ಕೋಟಿಯ ಬೇನಾಮಿ ಆಸ್ತಿ ಬಗ್ಗೆ ಆರೋಪ ವ್ಯಕ್ತಪಡಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಕುಟುಂಬಸ್ಥರು ಸಂಬಂಧಿಕರ ಮೂಲಕ ಅಕ್ರಮ ಆಸ್ತಿ ಆರೋಪ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಗ್ರಾಮಸ್ಥರ ಮೇಲೂ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹುಟ್ಟೂರಿನ ಮೇಲೂ ಆರೋಪ ಹೊರಿಸಿದ್ದಾರೆ ರೆಡ್ಡಿಗಾರು. ಅವರ ಹೆಸರಿನಲ್ಲೂ 5,000 ಕೋಟಿ ಆಸ್ತಿ ಬೇನಾಮಿಯಾಗಿ ಮಾಡಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕು ಅಂತ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಬಳ್ಳಾರಿ ಪ್ರವೇಶ ಮಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ವ್ಯಕ್ತಪಡಿಸಿದ್ದಾರೆ. ಗಣಿ ದಣಿ 14 ವರ್ಷಗಳ ಬಳಿಕ ಬಳ್ಳಾರಿಗೆ ಕಾಲಿಟ್ಟಿದ್ದು. ಈಗ ಬಳ್ಳಾರಿಗೆ ಕಾಲಿಟ್ಟ ತಕ್ಷಣ ಆಕ್ಟಿವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ 5,000 ಕೋಟಿಯ ಬೇನಾಮಿ ಆಸ್ತಿಯ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕುಟುಂಬಸ್ಥರು ಅವರ ಸಂಬಂಧಿಕರ ಮೂಲಕ ಅಕ್ರಮ ಆಸ್ತಿ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 5,000 ಕೋಟಿಯ ಬೇನಾಮಿ ಆಸ್ತಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಆರೋಪ ವ್ಯಕ್ತಪಡಿಸಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಸಿದ್ದರಾಮಯ್ಯ ಗ್ರಾಮಸ್ಥರ ಮೇಲೂ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹುಟ್ಟೂರಿನ ಮೇಲೂ ಆರೋಪ ಹೊರಿಸಿದ್ದಾರೆ ರೆಡ್ಡಿಗಾರು. ಅವರ ಹೆಸರಿನಲ್ಲೂ 5,000 ಕೋಟಿ ಆಸ್ತಿಯನ್ನ ಬೇನಾಮಿಯಾಗಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇದೆಲ್ಲ ತನಿಖೆ ಆಗಬೇಕು ಅಂತ ಗಂಗಾವತಿ ಶಾಸಕ ಪಟ್ಟು ಹಿಡಿದು ಕೂತಿದ್ದಾರೆ. ಬಳ್ಳಾರಿ ಪ್ರವೇಶ ಮಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಲು ರೆಡಿಯಾಗಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು. 14 ಸೈಟ್ ವಿಚಾರ ಬಂದಾಗ ನಾವು ಯಾವ ತಪ್ಪು ಮಾಡಿಲ್ಲ ಅಂತಂದರು. ಎರಡನೇದಾಗಿ 62 ಕೋಟಿ ಹಣ ವಾಪಸ್ ಕೊಡ್ರಿ ಅಂತ ಕೇಳ್ತಾರೆ. ಇವತ್ತು ಸೈಟ್ ಶ್ರೀಮತಿಯಿಂದ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವತ್ತು ನಮ್ಮ ವಿಚಾರದಲ್ಲಿ ಬಳ್ಳಾರಿಗೆ ಬಂದಾಗ ಇವರು ದುರಹಂಕಾರಿಗಳು, ಕಳ್ಳನಾಯಕರು, ಇವರು ಲೂಟಿ ಹೊಡೆದಿದ್ದಾರೆ, ಲಕ್ಷ ಕೋಟಿ ಅಂತ ಹೇಳಿದರು. ನಾನಿವತ್ತು ತಾತನ ಮಠದಲ್ಲಿ ಇಲ್ಲೇ ನಾನು ನಿಂತ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಒಂದು ರೂಪಾಯಿ ನಾನು ಅವ್ಯವಹಾರ ಮಾಡಿದರೂ ಕೂಡ ಇವತ್ತು ಆ ಭಗವಂತನೇ ನನಗೆ ಶಿಕ್ಷೆ ಕೊಡಬೇಕು. ಇವತ್ತು ಯಾವುದು ನಾವು ತಪ್ಪು ಮಾಡಿಲ್ಲ. ಇವತ್ತು ದೇವರೇ ಸಾಕ್ಷಿ, ನನ್ನ ಬಳ್ಳಾರಿ ಜಿಲ್ಲೆ ಜನತೆ ಸಾಕ್ಷಿ. ಇವತ್ತು ಅವ್ರು ಏನು ಸುಳ್ಳು ಆರೋಪಗಳು ಮಾಡಿ ನಮ್ಮನ್ನು ಈ ರೀತಿ ಮಾಡಿದ್ರಲ್ಲ, ಇವತ್ತು ಅವರೇ ತಿರುಗಾಕೊಂಡಿದ್ದಾರೆ. ಇದು ಕೇವಲ 62 ಕೋಟಿ ಅವ್ಯವಹಾರ ಅಲ್ಲ. ಅವ್ರು ಶ್ರೀಮತಿ 14 ಸೈಟ್ ವಾಪಸ್ ಕೊಟ್ಟಿದ್ದ ತಕ್ಷಣ ಇಲ್ಲಿಗೆ ಕತೆ ಮುಗೀತು ಅಂತೇಳಿ ಅವ್ರು ಭಾವಿಸಿದರೆ ಅದು ತಪ್ಪು. ಅವರು ಇಡೀ ಬಂಧು ಬಳಗ, ಅವರ ಸ್ನೇಹಿತರ ಮಕ್ಕಳ ಮೇಲೆ, ಅವ್ರ ಇಡೀ ಗ್ರಾಮಸ್ಥರು, ಆ ಮೈಸೂರು ಭಾಗದಲ್ಲಿ ಅವ್ರ ಫಾಲೋಯರ್ಸ್ ಎಲ್ಲ ಬಿನಾಮಿಗಳ ಹೆಸರಲ್ಲಿ ಸುಮಾರು 5,000 ಕೋಟಿ ಬೆಲೆ ಮಾಡುವಂಥ ಮೈಸೂರು ಮಧ್ಯಭಾಗದ ಭೂಮಿಯನ್ನು ಅವರು ಕೊಳ್ಳೆ ಹೊಡೆದಿದ್ದಾರೆ. ಹಾಗಾಗಿ ಇದು ಸ್ಕ್ಯಾಮ್ 14 ಸೈಟಲ್ಲ, 62 ಕೋಟಿ ಅಲ್ಲ, ಇದು 5,000 ಕೋಟಿ ಸ್ಕ್ಯಾಮು. ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಅವರು ಆಪಾದನೆ ಮಾಡಿರೋದು ಅವರು ಪ್ರೂವ್ ಮಾಡಲಿಕ್ಕೆ ಅವರು UPA ಸರ್ಕಾರ ಇದ್ರೂ, ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೂ ಅವ್ರ ಕೈಲಿ ಆಗಲಿಲ್ಲ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, 5,000 ಕೋಟಿ ಸ್ಕ್ಯಾಮ್ ಸಿದ್ದರಾಮಯ್ಯವರು ಅವ್ರ ಕುಟುಂಬ ಮಾಡಿರುವಂಥದ್ದು. ತನಿಖೆ ಆದರೆ ಇಡೀ ಎಲ್ಲರೂ ಹೊರಗಡೆ ಬರ್ತಾರೆ. ಅವರೇ ಜನರೇ ಬಂದು ಈ ಸೈಟ್ ನಮ್ಮದಲ್ಲ, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಹೆಸರು ಮೇಲೆ ಇಟ್ಟಿದ್ದಾರೆ ಸರ್ ಅಷ್ಟೇ ಅಂತೇಳಿ ಹೇಳಿಕೆಗಳು ಕೊಡುವಂಥ ದಿನ ಕೂಡ ಭಾಳ ಹತ್ತಿರದಲ್ಲಿದೆ. ಇದು 5,000 ಕೋಟಿ ಸ್ಕ್ಯಾಮ್ ಅನ್ನೋದು ನೀವು ನೆನಪು.